ಅಪರ್ಣ ಅಂದರೆ ಪಾಸಿಟಿವ್, ಅಪರ್ಣ ಅಂದರೆ ಎನರ್ಜಿ, ಅಪರ್ಣ ಅಂದರೆ ಸ್ಫೂರ್ತಿದಾಯಕವಾದ ಒಂದು ಜೀವನವನ್ನು ಮಾಡ್ತಾ ಇದ್ದಂಥವ್ರು. ಕಳೆದ ರಾತ್ರಿ ವಿಧಿವಶರಾಗಿದ್ದಾರೆ. ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದರು. ಕೊನೆ ಕ್ಷಣದಲ್ಲೂ ಕೂಡ ಅವರ ಜೊತೆಯಲ್ಲಿದ್ದಂತಹ ಖ್ಯಾತ ಗಾಯಕಿ ಅರ್ಚನಾ ಉಡುಪ ಅವರಿಗೆ ನಮ್ಮ ಜೊತೆಲಿದ್ದರೆ ಮಾತಾಡ್ಸೋಣ. ಮೇಡಮ್, ಅಪರ್ಣ ಅವರ ಬದುಕಿ ಒಂಥರ ಸ್ಫೂರ್ತಿದಾಯಕ ಅಂತ ನಾನು ಹೇಳ್ತಾ ಇದ್ದೆ. ಪಾಸಿಟಿವ್ ಆಗಿ ಇರ್ತಾ ಇದ್ದಂತಹ ವ್ಯಕ್ತಿ. ಏನಾಯ್ತು ಮೇಡಮ್ ಕೊನೆ ಕ್ಷಣ? ಯಾಕಂದರೆ 2 ವರ್ಷದಿಂದ ಅವರು ಕ್ಯಾನ್ಸರಿಂದ ಬಳಲ್ತಾ ಇದ್ರು, ಯಾರಿಗೂ ಗೊತ್ತಿರಲಿಲ್ಲ. ದಿಢೀರಂತ ಈ ಶಾಕಿಂಗ್ ಮೇಡಮ್. ಇದು ಒಂದು ಸೂಕ್ಷ್ಮವಾಗಿ ನನಗೆ ತಿಳಿಸಿದ್ರು, ಈ ಥರ ಇದೆ, ರಿಸಲ್ಟ್ ಇನ್ನೂ ಬಂದಿಲ್ಲ, ಬಟ್ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಯಾರಿಗೂ ಹೇಳಬೇಡ ಅಂತಲೂ ಹೇಳಿದರು. ಅವ್ರಿಗೆ ಇದು ನೆಗೆಟಿವ್ ಆಗಿ ಅಥವಾ ಅಯ್ಯೋ ಪಾಪ ಹೇಗಾಗೋಯ್ತಾ ಅನ್ನೋವಂಥ ರೀತಿಯಲ್ಲಿ ಜನ ಅವರನ್ನು ನೋಡಬಾರ್ದು ಅನ್ನೋವಂಥ ಇಚ್ಛೆ ಇತ್ತು ಅವರಿಗೆ. ಹಾಗಾಗಿ ಇದನ್ನೆಲ್ಲೂ ಪಬ್ಲಿಕ್ ಆಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಮತ್ತು ಅವರ ನೋವನ್ನಾಗಿರ್ಬೋದು, ಏನೋ ನರಳಾಟ ಇರ್ಬೋದು, ಅವ್ರು ಯಾರಿಗೂ ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡದೇ ಇರೋವಂಥ ವ್ಯಕ್ತಿಯವರು. ಯಾವಾಗಲೂ ನಗ್ನಗ್ತಾ ಎಲ್ಲರೆದುರಿಗೆ ಕಾಣಿಸ್ಕೊಂಡವರು. ಬಹುಶಃ ಹಾಗೇ ಅದೇ ಒಂದು ಇಮೇಜ್ ಮನಸ್ಸಲ್ಲಿ, ಜನರ ಮನಸ್ಸಲ್ಲಿ ಉಳಿಬೇಕು ಅನ್ನೋ ಇಷ್ಟ ಇತ್ತೋ ಏನೋ. ಹಾಗೇ ಅವರ ನೋವಿನ ಮುಖವನ್ನು ಯಾರಿಗೂ ತೋರಿಸ್ದೇನೆ ಹೊರಟೋದ್ರು. ಮೇಡಮ್, ಮಸಣದ ಹೂವು ಅಂತ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಪುಟ್ಟಣ್ಣ ಕಣಗಲವರವ್ರ ಸಿನಿಮಾ, ಅದಾದ ನಂತರ ಗ್ರೇ ಗೇಮ್ಸ್ ಅಂತ ಒಂದು ರೀಸೆಂಟಾಗಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಮತ್ತು ಗ್ರಾಮಾಯಣ ಅಂತ ಒಂದು ಸಿನಿಮಾದಲ್ಲಿ. ಈ ಮಧ್ಯೆ ಅವರ ಜರ್ನಿ ಮೇಡಮ್, ಇಷ್ಟು ವರ್ಷದ ಜರ್ನಿ, ಕಲಾವಿದೆಯಾಗಿ, ನಿರೂಪಕಿಯಾಗಿ, ಒಂದು ದಾಂಪತ್ಯ ಜೀವನ ಹೇಗಿದ್ರು ಮೇಡಮ್? ಅವರ ನನಗನ್ಸೋದು, ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ಹಾಸ್ಪಿಟ್ಲಲ್ಲಿದ್ದಾಗ, ಅವರ ಜೀವನದಲ್ಲಿ ಅವರಿಗೆ ಆದಂಥ ಒಂದು ಅತ್ಯಂತ ದೊಡ್ಡ ಪಾಸಿಟಿವ್, ಅತ್ಯಂತ ಒಂದು ದೊಡ್ಡ ವರ ಅಂತಂದರೆ ನಾಗರಾಜ್ ವಸ್ತಾರೆ ಅವರು. ಅದ್ಭುತವಾದಂಥ ವ್ಯಕ್ತಿ. ಆ್ಯಂಡ್ ಇವರನ್ನು ಸಣ್ಣ ಮಗು ನೋಡ್ಕೊಂಡಂಗೆ ನೋಡ್ಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ಪುಣ್ಯ ಮಾಡಿದರು ನಿಜವಾಗ್ಲೂ ಅಪರ್ಣ ಅವರು ಈ ಥರದ ಒಬ್ಬ ಸಾಥಿಯನ್ನು ಪಡೆಯೋದಕ್ಕೆ. ಅವ್ರಿಗೆ ನಿಜವಾಗ್ಲೂ ದೇವರು ಇವಾಗ ಶಕ್ತಿ ಕೊಡಬೇಕು. ಎಲ್ಲ ಕ್ಷೇತ್ರದಲ್ಲೂ ಒಂದು ಆರ್ಗನೈಸ್ ಮಾಡೋದ್ರಲ್ಲಿರ್ಬೋದು, ಆ್ಯಂಕರಿಂಗ್ ಅಂತೂ ನಿಮ್ಗಳಿಗೆಲ್ಲರಿಗೂ ಗೊತ್ತೇ ಇದೆ. ಅವರು ಮಾತಾಡೋಕ್ಕೆ ನಿಂತರೆ ಕೇಳೋಕ್ಕೆ 2 ಕಿವಿ ಸಾಕಾಗ್ತಾ ಇರಲಿಲ್ಲ. ಸೊ ಕೊನೆಯಲ್ಲಿ ಒಂದು ಮಜಾ ಟಾಕೀಸ್ ಅಂತ ಇದರಲ್ಲಿ ವೇದಿಕೆಯಲ್ಲಿ ಕಾಮಿಡಿ ಒಂದು ಪಾತ್ರದಲ್ಲಿ ಕೂಡ ಸೈ ಅನ್ಸ್ಕೊಂಡಂಥವ್ರು ಇವರು. ಒಂದು ಸಣ್ಣ ಹಿಂಜರಿಕೆ ಇದ್ದೂ ಅದರಲ್ಲಿ ಗೆದ್ದವರು. ಹೀಗೆ ಅವರು ಏನೇ ಮಾಡಿದ್ರು 200% ಕೊಟ್ಟು ಮಾಡ್ತಾಯಿದ್ರು. ಕಾಂಪ್ರಮೈಸ್ ಅನ್ನೋದೇ ಇರ್ತಿರ್ಲಿಲ್ಲ. ಅವ್ರ ಕೆಲಸಕ್ಕೆ ನಿಂತರೆ ಮಾತ್ರ ಅವ್ರನ್ನ ಮೀರಿಸೋ ಅಂಥವ್ರು ಯಾರಿಲ್ಲ ಅಂತ, ಅಷ್ಟು ಹಾರ್ಡ್ ವರ್ಕಿಂಗ್ ಕೆಲಸ ಅವ್ರದ್ದು. ಆ್ಯಂಡ್ ಯಾರೂ ಅವ್ರ ಕಡೆ ಅವ್ರ ಕೆಲಸದ ಬಗ್ಗೆ ಬೆರಳು ಮಾಡಿ ತೋರಿಸ್ಬಾರ್ದು, ಆ ರೀತಿ ಅವ್ರದ್ದು ಒಂದು ಮನಸ್ಥಿತಿ ಇರ್ತಿತ್ತು. ನಾನು ಮಾಡಿದ್ರೆ ಅದು ಪರ್ಫೆಕ್ಟ್ ಇರಬೇಕು ಅಂತ. ಶಿ ವಾಸ್ ಅ ಪರ್ಫೆಕ್ಷನಿಸ್ಟ್ ಎಲ್ಲದರಲ್ಲೂ. ಮೇಡಮ್, ಏನಾದರೂ ಅಂದರೆ ಅವ್ರಿಗೆ ಇನ್ನೂ ಲೈಫಲ್ಲಿ ಅಚೀವ್ ಮಾಡಬೇಕು, ಯಾಕೆ ಸಾಕಷ್ಟು ಅಚೀವ್ ಮಾಡಿದ್ದಾರೆ, ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಏನಾದರೂ ಇನ್ನೂ ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಫ್ಯೂಚರ್ ಈ ಥರ ಇತ್ತು ನನಗೆ, ಈ ಥರ ಏನಾದರೂ ಒಂದಿಷ್ಟು ಐಡಿಯಾಸ್ ಏನಾದರೂ ಹಾಕ್ಕೊಂಡಿರೋವಂಥದ್ದು ಏನಾದರೂ ನಿಮ್ಮ ಹತ್ರ ಹೇಳ್ಕೊಂಡಿರೋ? ಅಂದರೆ ಅವ್ರಿಗೆ ಅವ್ರ ತಲೆಯಲ್ಲಿ ನೂರಾರು ಅದ್ಭುತವಾದ ಕಾನ್ಸೆಪ್ಟ್ಗಳಿದ್ವು. ಅವರಿಗೆ ಎಲ್ಲ ಆ ಕಾನ್ಸೆಪ್ಟ್ಗಳನ್ನೆಲ್ಲ ಕಾರ್ಯರೂಪಕ್ಕೆ ತಂದು ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳನ್ನ ಮಾಡಬೇಕು. ಅಂದರೆ ಮಾತು ಮತ್ತು ಹಾಡು, ಆ ಥರದ್ದು ನನ್ನ ಹತ್ರ ಸುಮಾರು ಸಲ ಹೇಳಿದರು. ಅರ್ಚನಾ, ಈ ಥರದ್ದು ಕಾನ್ಸೆಪ್ಟ್ ಇದೆ, ಆ ಥರದ್ದಿದೆ, ಇದನ್ನೆಲ್ಲ ಮಾಡಬೇಕು ಕಣೆ ಅಂತ ಹೇಳ್ತಾಯಿದ್ರು. ಅದೆಲ್ಲ ಅವ್ರ ಜೊತೆನೇ ಹೋಯಿತು. ಬಟ್ ಅದರ್ವೈಸ್ ಅವ್ರಿಗೆ ತುಂಬ ತೃಪ್ತಿ ಇತ್ತು. ಅವರೇನು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ. ಇಷ್ಟು ವರ್ಷದ ಕಾಲ ಯಾರು ನಿಂತಿದ್ದಾರೆ? ನೀವೇ ಎಕ್ಸಾಂಪಲ್ ಕೊಟ್ಟರೆ ಎಷ್ಟು ಜನ ಜನರನ್ನ ಎಕ್ಸಾಂಪಲ್ ಕೊಡ್ತೀರಿ ಹೇಳಿ? ಅವ್ರ ಕೆಲಸ ಆಗಿರ್ಬೋದು, ಅಥವಾ ನಾನು ಯಾವಾಗಲೂ ಹೇಳ್ತೀನಿ ಅವ್ರಿಗೆ, ನಿಮ್ಗೆ ವಯಸ್ಸೇ ಆಗೋದಿಲ್ಲ ಅಂತ. ಸೊ ಅವರು ನಾನು ನೋಡಿದಾಗಿಂದ ಈಗಿನವರೆಗೂ ಅವ್ರು ಹಾಗೇ ಇದ್ದರು. ಅವರು ಒಂಥರ ಎವರ್ಗ್ರೀನ್ ಬ್ಯೂಟಿ ಅಂತ ಹೇಳ್ತಿರ್ತಿದ್ದೆ ಅವರಿಗೆ ಯಾವಾಗಲೂ ನಾನು. ಸೊ ಅವ್ರಿಗೆ ತೃಪ್ತಿ ಇತ್ತು. ಅವ್ರು ಏನು ಸಾಧನೆ ಮಾಡಿದ್ದಾರೆ, ಅವ್ರಿಗೇನು ಜನ ಪ್ರೀತಿ ಕೊಟ್ಟಿದ್ದಾರೆ, ನೀವೇ ನೋಡ್ತಾ ಇದ್ದೀರಿ. ಅದ್ರ ಬಗ್ಗೆ ತುಂಬ ಅವ್ರಿಗೆ ನೆಮ್ಮದಿ ಇತ್ತು, ತೃಪ್ತಿ ಇತ್ತು. ಬಟ್ ಆ ಒಂದು ಹಸಿವು ಕೂಡ ಇತ್ತು. ಇನ್ನೂ ನಾನು ಮಾಡಬೇಕು, ಜನರಿಗೆ ಒಳ್ಳೆಯದನ್ನು ಕೊಡಬೇಕು. ಈಗ ಎಂಟರ್ಟೈನ್ಮೆಂಟ್ ಫೀಲ್ಡು ಎಲ್ಲೋ ಹೋಗ್ತಾ ಇದೆ, ಅದನ್ನು ಮತ್ತೆ ನಾನು ಜನರಿಗೆ ಒಂದು ಕ್ವಾಲಿಟಿ ಕಾರ್ಯಕ್ರಮಗಳು, ಅವ್ರಿಗೆ ನಾಲೆಡ್ಜನ್ನು ಕೊಡಬೇಕು ಅಂತ. ಯಾಕಂದರೆ ಅವರು ತುಂಬ ನಾಲೆಡ್ಜಬಲ್ ಪರ್ಸನ್, ಅವರು ಬ್ಯೂಟಿ ವಿತ್ ಬ್ರೈನ್ಸ್ ಅವರು. ಸೊ ಅದನ್ನೆಲ್ಲ ಹಂಚಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಮೇಡಮ್, ಒಂದು ನೀವು ಆಗಲೇ ಹೇಳ್ತಿದ್ರಿ, ಎಲ್ಲರೂ ಅವರ ಆಪ್ತರು, ಒಡನಾಡಿಗಳು ಕೂಡ ಅದನ್ನು ಹೇಳ್ತಾಯಿದ್ರು. ಅಂದರೆ ನಾಗರಾಜ್ ಅವರು ಮತ್ತು
ಅಪರ್ಣ ಅವರ ಒಂದು ಸಂಬಂಧ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಒಬ್ರಿಗೊಬ್ರು ಅಷ್ಟು ಆತ್ಮೀಯವಾಗಿ ಇದ್ರು ಅಂತ. ನನಗೆ ಇನ್ನೊಂದು ಕುತೂಹಲ ಮೇಡಮ್, ಆ ಮಕ್ಕಳ ವಿಚಾರದಲ್ಲಿ ಅವರು ಅಪರ್ಣ ಅವರು ಯಾವ ಥರ ಅಂತ ಹೇಳಿದ್ರೆ ಮಕ್ಕಳನ್ನ ನೋಡಿದಾಗ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು, ಮಕ್ಕಳ ವಿಚಾರದಲ್ಲಿ ಅವ್ರು ಎಷ್ಟು ಸೀರಿಯಸ್ ಆಗಿದ್ರು ಅಂತ. ಇಬ್ಬರಿಗೂ ಮಕ್ಕಳು ಅಂದರೆ ತುಂಬ ಪ್ರೀತಿ ಇತ್ತು. ಬಟ್ ಅದನ್ನು ಮೀರಿ ಅದು ಅವರ ಪರ್ಸ್ನಲ್ ವಿಷಯ, ಅದ್ರ ಬಗ್ಗೆ ನಾನು ಮಾತಾಡೋದು ಸರಿ ಇರಲ್ಲ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಅಪರ್ಣ ಅವರ ಸ್ನೇಹಿತೆ ಜೊತೆಗೆ ಒಡನಾಡಿಯಾಗಿದ್ದಂತಹ ಅರ್ಚನಾ ಉಡುಪ ಅವರ ಅಭಿಪ್ರಾಯ ಅಂತ ಹೇಳಿದ್ರೆ ತುಂಬ ಪಾಸಿಟಿವ್ ಆಗಿದ್ರು, ತುಂಬ ಸ್ಫೂರ್ತಿದಾಯಕವಾದ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ವಿಧಿಯ ಆಟ ಅವ್ರನ್ನ ಇಷ್ಟು ಬೇಗ ಕರ್ಕೊಳ್ಬಿಡ್ತು ಅಂತ ಒಂದು ಸಂತಾಪವನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.